ನಾವು ಸಾಮಾನ್ಯವಾಗಿ ವಿಷಯಗಳನ್ನ ನೆನಪು ಮಾಡ್ತೀವಿ. ವಿಷಯ ಭಗವದ್ಗೀತೆಯೊಳಗೆ ಕೃಷ್ಣ ಹೇಳ್ತಾನಲ್ಲ, ವಿಷಯ ಚಿಂತನೆ ಗೈಯಲು ಸಂಗ ಲಭಿಸುವುದವನಿಗೆ ಸಂಗದಲಿತ ಕಾಮವು ಕಾಮದಿಂದಲಿ ಕ್ರೋಧವು ಇಂತು ಕ್ರೋಧದಿ ಸಮೋಹವು ಸಮೋಹದಿಂದ ವಿವೇಕವು ಅವಿವೇಕದಿಂದಲೇ ಬುದ್ಧಿ ನಶಿಸಿ ಸರ್ವನಾಶವು ತಪ್ಪದು. ಸಾಮಾನ್ಯವಾಗಿ ಮಾನವರು ಏನ್ ಮಾಡ್ತಾರಂದ್ರ ವಿಷಯಗಳನ್ನು ನೆನಪು ಮಾಡ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನ ನೆನಪು ಮಾಡ್ತಾರೆ. ಅವುಗಳನ್ನ ನೆನಪು ಮಾಡಿದ ಕೂಡಲೇ ಅವುಗಳ ಸಂಘ ಆಗ್ತದೆ. ನೀವು ಚಹಾದ ನೆನಪು ಮಾಡಿದ್ರಿ ಅಂದ್ರೆ ಚಹಾದ ಹೋಟೆಲಿಗೆ ಹೋಗ್ತಾರೆ, ಇಲ್ಲ ಮನೆಗೆ ಹೋಗಿ ಚಹಾ ಮಾಡ್ಕೊಂಡು ಕುಡಿತೀರಿ. ಅಂದ್ರೆ ಚಹಾದ ನೆನಪು ಮಾಡಿದ್ರೆ ಚಹಾದ ಸಂಘ ಆಗ್ತದೆ. ವಿಷಯ ಚಿಂತನೆ ಗೈಯಲು ಸಂಘ ಲಭಿಸುವುದವನಿಗೆ, ಚಹಾದ ಸಂಘ ಆಗದ ಕೂಡಲೇ ಸಂಘದಲ್ಲಿ ಕಾಮವು. ಚಹಾ ಭಾರಿ ಸುಖ ಕೊಡ್ತದ, ದಿನಾಲು ಚಹಾ ಕುಡಿಬೇಕಂತ ಆಶೆ ಆಗ್ತದೆ. ಸಂಘದಲ್ಲಿ ಕಾಮವು ಕಾಮದಿಂದಲೇ ಕ್ರೋಧವು. ಸರ್ ಚಹಾ ಭಾರಿ ರುಚಿ ಆಗೈತಿ ಅಂತೀರಿ, ನನಗೊಂದು ಕಪ್ ಕೊಡ್ರಿ ಅಂತಂದ್ರವ. ಏನ್ ದುಡ್ಡು ತಂದು ಕೊಟ್ಟಿ ನೀನ ನೋಡ ಮತ್ತ ನಿನ್ನ ಅಂದ್ರ ಕಾಮದಿಂದಲೇ ಕ್ರೋಧವು. ಸಿಟ್ಟು ಬರ್ತದೆ. ಕ್ರೋಧದಿಂದ ಸಮೋಹವು. ಸಿಟ್ಟು ಬತ್ತಂದ್ರ ಸಿಟ್ಟಿನ ಕೈಯಾಗ ಬುದ್ಧಿ ಸಿಗ್ತದೆ. ಯಾವ್ದ ಧರ್ಮ, ಯಾವ್ದ ಧರ್ಮ, ಯಾವ್ದ ನ್ಯಾಯ, ಯಾವ್ದ ಅನ್ಯಾಯ, ಯಾವ್ದು ಸತ್ಯ, ಯಾವ್ದ ಸತ್ಯ, ಯಾವುದು ಸುಖ, ಯಾವ ದುಃಖ ತಿಳಿಯುವುದನ್ನೇ ವಿಚಾರ ಮಾಡುವಂತ ಬುದ್ಧಿ ಸಿಟ್ಟಿನ ಕೈಯಾಗ ಸಿಗ್ತದೆ. ಅದು ಬುದ್ಧಿ ಸಿಟ್ಟಿನ ಕೈಯಾಗ ಸಿಕ್ಕ ಕೂಡ್ಲೆ ಎಲ್ಲಾ ತನ್ನ ವಿಚಾರ ಶಕ್ತಿಯನ್ನು ಕಳ್ಕೊತದ. ಅವಾಗ ಮಾನವ ಏನ್ ಮಾಡ್ತಾನ? ಬಾಯಿಗೆ ಬಂದದ್ದ ಬೈತಾನ, ಕೈಗೆ ಬಂದದ್ದ ಮಾಡ್ತಾನ. ಬಾಯಿಗೆ ಬಂದದ ಬಗದಾಳ, ಕೈಗೆ ಬಂದದ ಕಗದಾಳ. ಈ ರೀತಿ ಮಾಡಿ ಅನೇಕ ಪಾಪ ಕರ್ಮಗಳನ್ನು ಮಾಡಿ ಮುಂದೆ ನಾಯಿ ಹಂದಿಯಾಗಿ ನಾಶ ಆಗಿ ಹೋಗ್ಬಿಡ್ತಾನ. ಆಮೇಲೆ ಅದೇ ರೀತಿ ನಂತರ ಚಹಾ ಕುಡಿತಾ ಇರ್ತೀವಿ. ಚಹಾ ಕುಡ್ದಂಗ ಚಹಾ ಕುಡಿಬೇಕನ್ನುವಂತ ಆಶಾ ಹೆಚ್ಚಾಗ್ತದೆ. ಚಹಾ ಬಿಟ್ಟ ಇರ್ಲಿಕ್ಕೇನ ಆಗುದಿಲ್ಲ. ಮೋಹ ಅನ್ನೋದು ಬರ್ತದೆ. ಕಾಮ, ಕ್ರೋಧ, ಮೋಹ. ಒಂದು ಕಪ್ ಚಹಾ ಕುಡಿದ್ರೆ ಇಡ್ಸೋಕ, ಕಿಟ್ಲಿನೇ ಎತ್ತಿದ್ರೆ ಲೋಭ. ನನ್ನಂತ ಚಹಾ ಯಾರು ಕುಡಿತಾರ? ಮದ. ಅವ್ರು ಕುಡಿತಾರಲ್ಲ, ಗುಂಡಾಗ್ತೇನೆ ಅವ್ರನ್ನ ಮತ್ ಸರ್. ವಿಷಯಗಳನ್ನ ನಾವು ನೆನಪು ಮಾಡಿದೀವಿ ಅಂದ್ರೆ ನಮ್ಮ ಮನುಷ್ಯನೊಳಗಿನ 6 ವೈರಿಗಳು ತಯಾರಾಗ್ತಾರ. ನಮಗಿದ್ದಂತ ವೈರಿಗಳು ಹೊರಗಿಲ್ಲ, ನಮ್ಮ ಮನುಷ್ಯನಾಗನ ಕೂತಾರ. ನಾವು ತಿಳ್ಕೊಂಡಿವಿ ನಮ್ಮ ವೈರಿಗಳು ಹೊರಗಿದ್ದಾರೆ ಅಂತ.